ನಮಸ್ಕಾರ ಸ್ನೇಹಿತರೆ, ಯಾವ ರಾಶಿಯವರು ಯಾವ ದೇವರನ್ನು ಆರಾಧಿಸಬೇಕು ಮತ್ತು ಏಕೆ? ಮೇಷರಾಶಿ. ಮೇಷರಾಶಿಯವರಿಗೆ ಆಂಜನೇಯ ಪರಮ ದೇವರಾಗಿದ್ದು ಇವರು ಹನುಮಂತನನ್ನು ಪೂಜಿಸಬೇಕು. ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸಬೇಕು. ವೃಷಭ ರಾಶಿ. ಲಕ್ಷ್ಮೀ ದೇವಿಯು ವೃಷಭ ರಾಶಿಯವರ ಅಧಿದೇವತೆ. ದೇವರ ಆಶೀರ್ವಾದ ಪಡೆಯಲು ಲಕ್ಷ್ಮೀ ದೇವಿ ಸ್ತೋತ್ರಗಳನ್ನು ಪಠಿಸಿ. ಮಿಥುನ ರಾಶಿ. ಶ್ರೀಕೃಷ್ಣನು ಮಿಥುನ ರಾಶಿಯವರಿಗೆ ಪ್ರಧಾನ ದೇವರು. ಮಿಥುನ ರಾಶಿಯವರು ಹೆಚ್ಚಿನ ಲಾಭಗಳಿಗೆ ಶ್ರೀಕೃಷ್ಣನ ಮಂತ್ರವನ್ನು ಪಠಿಸಬೇಕು. ಕಟಕ ರಾಶಿ. ಪಾರ್ವತಿ ಪ್ರಧಾನ ದೇವತೆಯಾಗಿದ್ದು ಹೆಚ್ಚಿನ ಆಶೀರ್ವಾದಕ್ಕಾಗಿ ಪಾರ್ವತಿ ಚಾಲಿಸವನ್ನು ಪಠಿಸಬೇಕು. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಸೂರ್ಯ ದೇವರನ್ನು ಪೂಜಿಸಲು ಸಲಹೆ ನೀಡುತ್ತಾರೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕು. ಕನ್ಯಾ ರಾಶಿ. ಈ ರಾಶಿಯವರಿಗೆ ಮುಖ್ಯ ದೇವರು ವಿಷ್ಣು. ಕನ್ಯಾ ರಾಶಿಯವರು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ತುಲಾ ರಾಶಿ. ದುರ್ಗಾದೇವಿ ತುಲಾ ರಾಶಿಯವರಿಗೆ ಪ್ರಧಾನ ದೇವತೆ. ಈ ದೇವಿಯನ್ನು ಮೆಚ್ಚಿಸಲು ದುರ್ಗಾ ಚಾಲಿಸವನ್ನು ಪಠನೆ ಮಾಡಿ. ವೃಶ್ಚಿಕ ರಾಶಿ. ಕಾರ್ತಿಕೇಯ ವೃಶ್ಚಿಕ ರಾಶಿಯವರ ಪ್ರಧಾನ ದೇವರು. ಕಾರ್ತಿಕೇಯ ಮಂತ್ರವನ್ನು ಪಠಿಸಿ. ಧನು ರಾಶಿ. ಈ ರಾಶಿಯವರಿಗೆ ಇಂದ್ರನು ಪ್ರಧಾನ ದೇವರು. ಇಂದ್ರ ಮಂತ್ರವನ್ನು ಪಠನ ಮಾಡಬೇಕು. ಮಕರ ರಾಶಿ. ಈ ರಾಶಿಯವರ ಪ್ರಧಾನ ದೇವರು ಶನಿ. ನಿಯಮಿತವಾಗಿ ಶನಿ ಚಾಲಿಸವನ್ನು ಪಠನೆ ಮಾಡಬೇಕು. ಕುಂಭ ರಾಶಿ. ಭೈರವ ಈ ರಾಶಿಯ ಪ್ರಧಾನ ದೇವತೆಯಾಗಿದ್ದು ಭೈರವನನ್ನು ಮೆಚ್ಚಿಸಲು ಕಾಲಭೈರವ ಅಷ್ಟಕವನ್ನು ಪಠಿಸಬೇಕು. ಕೊನೆಯದಾಗಿ ಮಿಥುನ ರಾಶಿ. ಈ ರಾಶಿಯವರಿಗೆ ಶಿವ ಪ್ರಧಾನ ದೇವರು. ಭಗವಂತನ ಆಶೀರ್ವಾದಕ್ಕಾಗಿ ನಿತ್ಯ ರುದ್ರಾಷ್ಟಕವನ್ನು ಪಠಿಸಬೇಕು. ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಮರೆಯದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.